ಹಾಂ ಹಂಗೆ ರೈಟ್ ನಡಿ ಅಂತ ಸೈಡಾಗೆ ಇಲ್ಲಿ ಸುದರ್ಶನ್ ಸಿಲ್ಕ್ ಅದ್ರ ಪಕ್ಕನ ಕುಬೇರನ್ ಸಿಲ್ಕ್ ಕೂಡ ಆಯ್ತಾ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಕೂಡ ನಿಮ್ಮ ಅಷ್ಟು ಚೆನ್ನಾಗಿದ್ದೀವಿ. ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ಗೆ ಅಂತ ಚಿಕ್ಕಪೇಟೆಗೆ ಹೊರಟಿದ್ದೀವಿ. ಆಂಟಿ ವರಲಕ್ಷ್ಮಿ ಹಬ್ಬ ಮಾಡ್ತಾರೆ, ಹಾಗಾಗಿ ಅವ್ರು ಸ್ವಲ್ಪ ಸ್ಯಾರಿ ಕೂಡ ಪರ್ಚೇಸ್ ಮಾಡಬೇಕು ಅಂದಿದ್ರು. ಹಾಗಾಗಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಕೂಡ ರೆಡಿಯಾಗಿ ಹೊರಟಿದ್ವಿ. ಮೊದಲಿಗೆ ಪಾಪಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಮತ್ತೆ ರಶ್ ಇರುತ್ತೆ, ಮತ್ತೆ ಮಳೆ ಎಲ್ಲ ಬಂದರೆ ಕಷ್ಟ ಆಗುತ್ತೆ ಅಂತ ಬಾ ಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದಾನೆ ಅವನು. ಅದಕ್ಕೆ ಅದನ್ನ ಹಾಕೊಂಡು ಬರ್ತಾನೆ. ನಾನು ಏನು ಹೇಳೋಕ್ಕಿಂತ ಮುಂಚೆ ರೆಡಿ. ಪಾಪುನೇನು ಕರ್ಕೊಂಡು ಹೋಗ್ತಾ ಇಲ್ಲ. ಹಸ್ಬೆಂಡು ಅವ್ನು ಡೇ ಕೇರಿಗೆ ಬಿಟ್ಬಿಡಮ್ಮ, ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವನ ಮನೇಲೇ ಬಿಟ್ಟು ಹೊರಟಿದ್ವಿ. ಫಸ್ಟ್ ಟೈಮ್ ನಾನು ಪಾಪುನ ಬಿಟ್ಬಿಟ್ಟು ಎಲ್ಗಾರು ಹೋಗ್ಬೇಕಾದ್ರೆ ಪ್ರತಿ ಸಾರಿ ಕೂಡ ನಾನು ಪಾಪನ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಈ ಸರಿ ಪಾಪುನ ಬಿಟ್ಟು ಹೋಗ್ತಿದ್ವಿ. ಸಖತ್ ಬೇಜಾರಾಗ್ತಿತ್ತು. 2-3 ಸರಿ ಕರ್ಕೊಂಡು ಹೋಗೋಣ ಅಂತ ರಿಟರ್ನ್ ಬಂದು ಕೂಡ ಹೋಗಿದ್ವಿ. ಮತ್ತೆ ರಶ್ ಇರುತ್ತೆ, ಅವನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬಿಟ್ಬಿಟ್ಟು ಹೊರಟಿದ್ವಿ. ನಾವು ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಮೆಟ್ರೋಗೆ ಹೋಗ್ತಾ ಇದ್ವಿ. ಡೈರೆಕ್ಟ್ ಮೆಟ್ರೋಗೆ ಬರ್ಬೋದಿತ್ತು, ಆದರೆ ಬಸ್ ಸಿಕ್ತಲ್ವಾ, ಹಾಗಾಗಿ ಬೇಗನೆ ಬಸ್ಸಿಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ಗೆ ಬಂದು ಇಲ್ಲಿಂದ ಮೆಜೆಸ್ಟಿಕ್ ಇಂದ ಆರಾಮಾಗಿ ಚಿಕ್ಕಪೇಟೆಗೆ ಒಂದು 5 ನಿಮಿಷದಲ್ಲಿ ಹೋಗ್ತೀವಿ ಅಂತ ಇಲ್ಲಿಂದ ಕೂಡ ಹೊರಟ್ವಿ. ವಿಡಿಯೋ ಮಾಡ್ತಾ ಇದ್ದೆ, ಎಲ್ಲೂ ಕೂಡ ಆಂಟಿ ಅವ್ರನ್ನ ತೋರಿಸಿಲ್ಲ. ಅವ್ರ ಪರ್ಮಿಷನ್ ಕೇಳಿದಾಗ ಬೇಡ ಅಂದಿದ್ರು, ಹಾಗಾಗಿ ನಾನು ಬ್ಲಾಗಲ್ಲಿ ಎಲ್ಲೂ ಕೂಡ ಅವ್ರನ್ನ ತೋರಿಸಿಲ್ಲ. ಬಂದಿದ್ದೆ ವೀಕ್, ಆದರೆ ಎಷ್ಟು ರಶ್ ಇದೆ ಅಂದರೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿತ್ತು. ಫುಲ್ಲು ರಶ್ ಕೂಡ ಇತ್ತು. ಸರಿ ಇನ್ನೇನು ಅಂತ ಹೊರಟ್ವಿ. ಫಸ್ಟು ಬಟ್ಟೆ ನೋಡೋಣ ಅಂತೇಳಿ ಬಂದ್ವಿ. 350 ಸೆಟ್ ಅಂದರೆ ದುಪ್ಪಟ್ಟ ಎಲ್ಲ ಬರೋ ಟಾಪ್ ಸೆಟ್ ಅಷ್ಟೇ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ಅಷ್ಟೇ, ಕಾಂಪ್ರಮೈಸೇ ಮಾಡೋಂಗಿಲ್ಲ. ಅಮೌಂಟ್ಗೆ ಬರ್ತ್ ಅಂತಲೇ ಹೇಳ್ಬೋದು. ತುಂಬಾನೇ ಸಾಫ್ಟ್ ಕೂಡ ಇತ್ತು ಈ ಡ್ರೆಸ್ಸು, ನೋಡೋದಕ್ಕೆ ಸಖತ್ತಾಯಿತು. ನಾನೊಂದು 2 ಜೊತೆ ತೊಗೊಂಡೆ. ತುಂಬಾನೇ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲ ಸೈಜ್ ಕೂಡ ಅವೈಲೇಬಲ್ ಕೂಡ ಇತ್ತು. ಇಷ್ಟು ಸಾಫ್ಟ್ ಇದೆ ಅಂತೇಳಿ ಕ್ಲಾತ್ ಮಾತ್ರ. ಕಲರ್ಗಳು ಕೂಡ ಅಷ್ಟೇ, ತುಂಬಾ ವೆರೈಟಿ ಆಫ್ ಕಲರ್ ಕೂಡ ಇತ್ತು. ಒಳ್ಳೆ ಕಲೆಕ್ಷನ್ ಕೂಡ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಇತ್ತು. ಹಾಗಾಗಿ ನೋಡ್ಕೊಳ್ತಾನೆ ಹೋಗ್ತಾ ಇದ್ವಿ. ಅಲ್ಲಿ ಬ್ಯಾಗ್ಸ್ ಕೂಡ ಇತ್ತು. 250 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಕೂಡ ಇತ್ತು. ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕೂಡ. ಪ್ಲೇಸ್ ಅಲ್ಲಿ ಇಷ್ಟೊಂದು ರಶ್ ಇದೆ, ಇನ್ನು ವೀಕೆಂಡ್ ಅಲ್ಲಿ ಎಷ್ಟು ರಶ್ ಇರಬಹುದು ಅಲ್ವಾ. ಅಲ್ಲಿದೆ ಸುದರ್ಶನ್ ಸಿಲ್ಕ್. ಮ್ಯಾಪ್ ಹಾಕೊಂಡ್ ಬಂದಿದ್ದೀವಿ ನಾವು ಗೊತ್ತಿಲ್ಲದೇನೆ. ಅಲ್ಲಿ ಸುದರ್ಶನ್ ಸಿಲ್ಕ್, ಅದ್ರ ಪಕ್ಕನ ಕುಬೇರನ್ ಸಿಲ್ಕ್ ಕೂಡ ಇದೆ. ಸಿಲ್ಕ್ ಅಲ್ಲಿ ಬನ್ನಿ, ಅವ್ರಿಗೆ ಹೇಳ್ತೀನಿ ಕೊಡಿ ಫಸ್ಟ್. ಅದು ಕೊಡಿ. ಚೆನ್ನಾಗಿದೆ ಅಲ್ವಾ ಇದು? ಸಾಫ್ಟ್ ಇದೆ, ಆದರೆ ಜಾರುತ್ತೆ ಸ್ಯಾರಿ ಉಟ್ಕೊಂಡಾಗ ಫುಲ್ಲು. ಒಂದು ಸ್ಯಾರಿ ಕೂಡ ಒಂದು ಪ್ರೈಸ್ ಇತ್ತು, ಆದರೆ ಚೆನ್ನಾಗಿತ್ತು ಸ್ಯಾರಿ ಎಲ್ಲ, ತುಂಬಾನೇ ಚೆನ್ನಾಗಿತ್ತು. ಆದರೆ ಆಂಟಿಗೆ ಚಾರ್ಜ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲ ಕೂಡ ಚೆಕ್ ಮಾಡ್ತಿದ್ರು. ಅದಕ್ಕೆ ಹೇಳೋದಲ್ವಾ, ಹೆಣ್ಮಕ್ಳು ಸ್ಯಾರಿ ಪರ್ಚೇಸ್ ಮಾಡಕ್ ಹೋದ್ರೆ ಸುಮಾರು ಹೊತ್ತಾಗುತ್ತೆ ಅಂತೇಳಿ. 1 ಅವರ್ ಆಯ್ತು ನಾವು ಅಲ್ಲೇ ಸ್ಯಾರಿ ಹುಡ್ಕಕ್ ಸ್ಟಾರ್ಟ್ ಮಾಡಿ. ಅವರಿಗೆ ಇಷ್ಟ ಆಗ್ಬೇಕಲ್ವಾ, ಕಲರು, ಸಿಲ್ಕ್ ಆ ರೀತಿ ಹುಡುಕ್ತಾ ಇದ್ರು. ತುಂಬಾನೇ ವೆರೈಟಿ ಆಫ್ ಸ್ಯಾರಿ ಕೂಡ ಇದ್ವು, ಒಳ್ಳೊಳ್ಳೆ ಕಲೆಕ್ಷನ್ ಕೂಡ. ಇದು ನೋಡಿ, ಈ ತರ ಸೀರೆ ನೋಡಿ. ಇನ್ನು 20% ಡಿಸ್ಕೌಂಟ್ ಆಗುತ್ತೆ. ಒಂದು 3000 ಡಿಸ್ಕೌಂಟ್ 3000. ಇಷ್ಟು ಸೀರೆ ತಗೊಂಡ್ರು ಸಾಧ್ಯ. ಸ್ಟಾರ್ಟಿಂಗ್ ಪ್ರೈಸ್ 500 ರುಪೀಸ್. ತುಂಬಾ ವರ್ತಿದೆ, ಚೆನ್ನಾಗಿದೆ. ಇಷ್ಟು ಒಳ್ಳೊಳ್ಳೆ ಡಿಸೈನ್ ಇದೆ ನೋಡಿ. ಲಕ್ಷ್ಮಿ ಡಾಲರ್ ಆಗಿರ್ಬೋದು, ಒಳ್ಳೊಳ್ಳೆ ಡಿಸೈನ್ ಇತ್ತು ಸರಗಳೆಲ್ಲ. ಹಾಗೆ ಟಾಪ್ ಕೂಡ ಅಷ್ಟೇ, ಎಷ್ಟು ವೆರೈಟಿ ಆಫ್ ಡಿಸೈನ್ ಇದೆ ವರಲಕ್ಷ್ಮಿ ಹಬ್ಬಕ್ಕೆ. ಒಳ್ಳೊಳ್ಳೆ ಡಿಸೈನೇ ಇದು. ನಾವು ನೋಡ್ತಾ ಇದ್ವಿ ಯಾವ ತೊಗೊಬೇಕು ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಸಕ್ಕತ್ತಾಗಿದ್ದು. ಒಂದಕ್ಕೊಂದು ತುಂಬಾ ಚೆನ್ನಾಗಿದ್ದು ವೆರೈಟಿ ಆಫ್ ಇದು.
ಸ್ಟಾರ್ಟಿಂಗ್ 500ಇಂದ 2000ವರೆಗೂ ಕೂಡ ಸಿಗುತ್ತೆ. ಅಷ್ಟು ಕ್ವಾಲಿಟಿ ಕೂಡ ಚೆನ್ನಾಗಿದ್ವು. ಬ್ಯಾಂಗಲ್ಸ್ ನಿಮಗೆ ಯಾವ್ದಾದ್ರು 300 ಫಿಕ್ಸ್ 300 ಅಂತ ಕಡಿಮೆ ಇಲ್ಲ. ಇದೇನು ರೇಟು? ಇದು 1450. ನೈದಿರೋದು ಇದು ಪ್ರಿಂಟ್ ಬೇಕಂದ್ರೆ ಕಮ್ಮಿ ಆಗುತ್ತೆ ರೇಟು. ಇದ್ರಲ್ಲಿ ತಗೊಂತೀರಾ? ಇದರಲ್ಲಿ ನಾನೊಂದು ವಿಡಿಯೋ ಮಾಡ್ಕೊತೀನಿ. ನಮ್ಮ ಮನೇಲಿ ತೋರ್ಸೋಣ. ಇರಲಿ. ಇದು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆನೆ ಡಿಸೈನ್ ಲುಕ್ ಕಾಣುತ್ತೆ. ಇವೆಲ್ಲ ವೇರ್ ಮಾಡಿದಾಗ ಒಳ್ಳೆ ಫಂಕ್ಷನ್ಗಳಿಗೆ ಲುಕ್ ಕಾಣುತ್ತೆ. ಸಕ್ಕ ಎಲ್ಲ ಟ್ರೆಂಡಿಂಗ್ ಇವೆ ಅಲ್ಲ. ಪ್ಲೇನೇ ಬ್ಲೌಸು, ನೀವು ಹೇಗೆ ಬೇಕಾದ್ರೂ ಡಿಸೈನ್. ಬ್ಲೌಸ್ ಈ ಕಲರ್ ಬರುತ್ತಲ್ಲ, ಬಾಕಿ ಬ್ಲೂ ಅನಿಸುತ್ತೆ. ಗೋಲ್ಡ್ ವಾವ್ ಸಕ್ಕತ್ತಾಗಿದೆ. ಬ್ಲೌಸ್ ಚೆನ್ನಾಗಿದೆ. ವರ್ಕ್ ಮಾಡಿಸಿದಾಗ ಚೆನ್ನಾಗಿ ಕಾಣುತ್ತೆ. ಇದು ಶೈನಿಂಗ್ ಇದೆ ಅಲ್ವಾ, ಡಬಲ್ ಕಲರ್ ಕಾಣುತ್ತೆ ನೋಡಿ. ಚೆನ್ನಾಗಿದೆ. ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಫುಲ್ಲು ಗ್ರ್ಯಾಂಡ್. ಬ್ಲೌಸು ಪ್ಲೇನ್ ಬೇಬಿ ಪಿಂಕ್ ಪ್ಲೇನ್. ಇದಲ್ವಾ ಬ್ಲೌಸು? ಅದೇ ಬೇಬಿ ಪಿಂಕ್. ಇದು ತಗೊಳ್ಳೋದು ಅದು ತಗೊಳ್ಳೋದು ಅಂತ ನನಗೆ ಇದಾಗ್ತದೆ. ಅದನ್ನ ಅದನ್ನು 1200 ಇದಾದ್ರೇನು ಇದು ಇದೆಷ್ಟು? ಅದು 1000. ಈ ಥರನೇ ನೋಡಂತಿ. ಇದನ್ನ ತಾಂತೀರಾ? ಅದು ಸ್ಟ್ರೈಟ್ ಇದೆ ನೋಡಿ, ವೆಯ್ಟ್ ಇತ್ತು. ಇದು ಅದು ಜರ್ಮ 1000 ರೂಪಾಯಿ. ಇದೇನು ಇದೆಯಾ? ಇದು ಎಲ್ಲ ಸೇಮ್, ಎಲ್ಲ 250 ಆ ಥರ ಇದೆ. ಹತ್ರ ಇದು ಕೊಡಿ. ಇದು ನಂಗೆ ಅದು ಬೇಕಿಲ್ಲ. ಅವರು ಇದನ್ನೇ 250 ಮಾಡ್ತೀರಿ. ಕ್ವಾಲಿಟಿ ಚೆನ್ನಾಗಿದೆ, ವಾಟರ್ ಪ್ರೂಫ್ ಎಲ್ಲ ಚೆನ್ನಾಗಿದೆ. 550 450 ಅದು 350 ಕೊಡ್ತಾರೆ. ಏನಿದು? ಹಾಂ, ಏನಿದು? ಶೂ ಹೆಂಗೆ? ಇದು 300. ಇದರದ್ದು ಹೆಂಗೆ ಇದು? ಚಿಕ್ಕದು ಬೇಕಾ ದೊಡ್ಡದು ಬೇಕಾ? 200 ಮ್ಯಾಮ್. ಫ್ಲವರ್ಸ್ ಫ್ಲವರ್ಸು
ಅಂದರೆ ಹಿಂದೆ ಹಿಂಗೆ ಬಿಡೋಕ್ಕೆ ಚೆನ್ನಾಗಾಗುತ್ತೆ. ದೀಪ ಈ ದೀಪ ಇಲ್ಲ ಹೆಂಗೆ 350 ಜೊತೆ 450 ರಿಟರ್ನ್ ಗಿಫ್ಟ್ ಅಂಗಡಿ. ಇಷ್ಟೊಂದು ವೆರೈಟಿ ಕಲೆಕ್ಷನ್ ಇದೆಪ್ಪ, ಒಂದಕ್ಕಿಂತ ಒಂದು ಅಂಗಡಿ. ನೋಡ್ತಾ ಇದ್ರೆ ಮುಗಿಯೋದೇ ಇಲ್ಲ. ನಮ್ಮ ಪಾಪುಗೆ ಆಟ ಸಾಮಾನೆಲ್ಲ ನೋಡಕ್ ಬಂದ್ವಿ. ಅಲ್ಲಿ ರಿಟರ್ನ್ ಗಿಫ್ಟ್ ಕೂಡ ಇತ್ತು. ಅದ್ರ ಪಕ್ಕನೆ ಕ್ಲಾತ್ಸ್ ಕೂಡ ಇದ್ವು ನೋಡಿ. ಇಷ್ಟು ವೆರೈಟಿ ಆಫ್ ಕ್ಲಾತ್ಸು, ಇಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ. ಆ ಪ್ರೈಸ್ಗೆಲ್ಲ ವರ್ತ್ ಅಂತಾನೆ ಹೇಳ್ಬೋದು. ನಾನಂತೂ ಒಂದ್ ಕಡೆಯಿಂದ ನೋಡ್ತಾನೆ ಇದ್ದೀನಿ, ಮುಗಿತಾನೆ. ಇಷ್ಟು ವೆರೈಟಿ ಆಫ್ ಕಲೆಕ್ಷನ್ ಇತ್ತು. ಡ್ರೆಸ್ ಆಗಿರ್ಬೋದು, ಆದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಕೊಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಆ ಕ್ವಾಲಿಟಿ ತಕ್ಕಂಗೆ ರೇಟ್ ಇರುತ್ತೆ ಕೂಡ. ತುಂಬಾನೇ ಚೆನ್ನಾಗಿತ್ತು. ನಾನು ಒಂದ್ 2-3 ಜೊತೆ ಡ್ರೆಸ್ ತಗೊಂಡೆ. ತುಂಬಾ ಬ್ಯಾಗ್ ತಗೊಂಡೆ. ಬ್ಯಾಗ್ ಕೂಡ ಅಷ್ಟೇ, ನನ್ನ ಪಾಪು ಇರೋದ್ರಿಂದ ಒಂದ್ ಜೊತೆ ಬಟ್ಟೆ ಎಲ್ಲ ಕ್ಯಾರಿ ಮಾಡೋ ತರ ಬ್ಯಾಗ್ ಇರ್ಲಿ ಅಂತ ತಗೊಂಡೆ. ತುಂಬಾನೇ ವರ್ತ್ ಕೂಡ ಇತ್ತು. ಅಮೌಂಟಿಗೆ ತಕ್ಕಷ್ಟು ಪ್ರೈಸ್ಗೆ ಸಿಗುತ್ತೆ. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೂಡ ಇರುತ್ತೆ. ಅದಕ್ಕೆ ತಗೊಂಡೆ. ಡಬಲ್ ಎಕ್ಸೆಲ್ ಹೆಂಗೆ ಇದು 200 ಇದು 180. ಶಾಪಿಂಗ್ ಮಾಡ್ತಿದ್ದಂಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಮನೇಲಿದ್ದಾಗ ಮಳೆನೇ ಬರಲ್ಲ, ಇಲ್ಲಾದ್ರೂ ಹೊರಗಡೆ ಹೋದ್ರೆ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಅಂತೇಳಿ ನಿಂತ್ಕೊಂಡ್ಬಿಟ್ವಿ. 100 ಅಂದ್ರೆ ಯಾವ್ದಾದ್ರು ಸ್ವಲ್ಪ ಆ ಥರ ಬೇಡ, ರೈಟ್ 210 200. ಪಿಂಕ್ ಜಾಸ್ತಿ ಆಯ್ತಾ? ಲೈಟ್ ಆಗಿರ್ಬೇಕು. ನನಗೂ ಲೈಟ್ ಆಗಿರ್ಬೇಕು, ಒಂಥರ ಮೆರೂನ್ ಕಲರ್ ಇರಬೇಕು. ಹೆಂಗೆ ಲಿಪ್ಸ್ಟಿಕ್ಕು 100 ರೂಪೀಸ್ ಅಂತ. 100 ಎಲ್ಲಾದ್ರೂ ಚಿಕ್ಕ 100. ಇದು ಯಾವ್ದು ನೋಡ್ರಿ ಮೆರೂನ್ ಪಿಂಕ್ ಫುಲ್ ಕಲರ್ ರೆಡ್ ಇಲ್ಲ. ಇದೆಂಗೆ ಪೆನ್ಸಿಲ್. ಮನೆ ರಶ್ ಆಯಿತು, ಹಾಗೆ ಮಳೆ ಕೂಡ ಬರ್ತಿತ್ತು. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ. ಹಾಗೆ ಮನೆಗೆ ಹೋಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮನೆ ರೀಚ್ ಆಗಿದೆ 8 o'clock ಆಯಿತು. ಹಾಗೆ ಪುಟ್ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.